ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಗಳು ಅಕ್ಟೋಬರ್ ತಿಂಗಳಿನಲ್ಲಿ ಖರೀದಿ ಮಾಡಿದಂತಹ 15 ಲಾರ್ಜ್ ಕ್ಯಾಪ್ ಕಂಪನಿಗಳ ಬಗ್ಗೆ, ಅವುಗಳ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಾನೊಂದಿಷ್ಟು ಮಾತುಗಳನ್ನು ಆಡಿದ್ದೆ. ಅಲ್ಲಿ ನಾನು ಹೇಳಿದಂತಹದ್ದೇನು ಅಂತಂದ್ರೆ, ತುಂಬಾ ಕಂಪನಿಗಳು ಇನ್ನೂ ಕೂಡ ಬೈಯಿಂಗ್ ಲೆವೆಲ್ಸ್ ನಲ್ಲಿ ಇಲ್ಲ, ತುಂಬಾ ಕಡೆ ಸೆಲ್ ಸಿಗ್ನಲ್ ಕಾಣ್ತಿದೆ ಅಂತ. ಇದಕ್ಕೆ ತುಂಬಾ ಜನರು ಸಪೋರ್ಟಿವ್ ಆಗಿರುವಂತಹ ಕಮೆಂಟ್ಗಳನ್ನು ಮಾಡಿದ್ದೀರಿ, ಅದಕ್ಕೆ ಧನ್ಯವಾದಗಳು. ಆದರೆ ಬಂದಿರುವಂತಹ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ನನ್ನ ಇವತ್ತಿನ ವಿಡಿಯೋವನ್ನ ಮಾಡೋದಕ್ಕೆ ಪ್ರೇರಣೆ. ಸೌಮ್ಯ ಅನ್ನೋರು ಒಂದು ಕಮೆಂಟ್ ಮಾಡ್ತಾರೆ, ಏನು ಗುರು ನೀನು ಇನ್ನೂ ಬೀಳುತ್ತೆ ಅಂತೀಯಾ, ಎಲ್ಲಾನು ಬೀಳಿಸಿ ಇಂಡಿಯನ್ ಮಾರ್ಕೆಟ್ ಮುಚ್ಚಿಬಿಡು, ಎಲ್ಲರೂ ಎಷ್ಟು ಲಾಸ್ ಅಲ್ಲಿ ಇದ್ದಾರೆ, ಹಾಕಿರೋ ಅಮೌಂಟ್ ಹೋಗಿ ನೀನ್ ನೋಡಿದ್ರೆ ಇನ್ನ ಅವರ ತಲೆಗೆ ಹುಳ ಬಿಡ್ತೀಯಾ ಅಂತ ಒಂದು ಕಮೆಂಟ್ ಮಾಡಿದ್ರು. ಅದಕ್ಕೆ ಯಾರೋ ಇನ್ನೊಬ್ರು ಇನ್ನೂ ಬೀಳುತ್ತೆ, ಸೆನ್ಸೆಕ್ಸ್ 72,000ಕ್ಕೆ ಹೋಗುತ್ತೆ ಅಂತಂದ್ರು. ಅದಕ್ಕೆ ಸೌಮ್ಯ ಅವರು ಮತ್ತೆ ರಿಯಾಕ್ಟ್ ಮಾಡಿಬಿಟ್ಟು ಬ್ಯಾನ್ ಮಾಡಿಸಿ ಎಷ್ಟೋ ಜನದ ಮನೆ ಹಾಳಾಗುವುದು ಉಳಿಯುತ್ತೆ ಅನ್ನುವಂತಹ ಕಮೆಂಟ್ ಅನ್ನ ಮಾಡಿದ್ರು. ಈಗ ನನಗೆ ಇಲ್ಲಿ ಇರುವಂತಹ ಸಮಸ್ಯೆ ಏನ್ ಗೊತ್ತಾ, ಇವರು ಹೇಳ್ತಾ ಇರುವ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಮುಚ್ಚಿಸಿ ಬಿಡು, ಎಲ್ಲರೂ ತುಂಬಾ ಲಾಸ್ ನಲ್ಲಿ ಇದ್ದಾರೆ, ಹಾಕಿರುವ ಅಮೌಂಟ್ ಎಲ್ಲ ಹೋಗಿದೆ ಅನ್ನುವ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ನೂ ಕೂಡ ಬಿದ್ದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಒಂದು ಕರೆಕ್ಷನ್ ಅನ್ನ ಹೊಂದಿದೆ. ನಿಫ್ಟಿ ತನ್ನ ಆಲ್ ಟೈಮ್ ಹೈ ಇಂದ ಬರೀ 10% ಕೆಳಗೆ ಇರುವಂತಹದ್ದು. ಇದೇ ನಿಫ್ಟಿ ಕಳೆದ 2 ವರ್ಷದಲ್ಲಿ ಆಲ್ಮೋಸ್ಟ್ 60% ಮೇಲಕ್ಕೆ ಹೋಗಿದೆ. ಹೀಗೆ ಹೋಗಿರುವಂತಹ 60% ನಲ್ಲಿ ಒಂದು 10% ಅನ್ನ ಅದು ಕಳೆದುಕೊಂಡಿರುವಂತಹದ್ದು. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಇಫ್ ಯು ಆರ್ ನಾಟ್ ಕಟ್ ಟು ಇನ್ವೆಸ್ಟ್ ಇನ್ ದಿಸ್ ಕೈಂಡ್ ಆಫ್ ಮಾರ್ಕೆಟ್ಸ್, ಅಂದ್ರೆ ಇಷ್ಟು 10% ಲಾಸ್ಗೆ ಈ ರೀತಿ ತಲೆಬಿಸಿ ಮಾಡಿಕೊಳ್ಳುವವರು ನೀವು ಅಂತಾದ್ರೆ ದಯವಿಟ್ಟು ಇಂಡೆಕ್ಸ್ ಫಂಡ್ಗಳಲ್ಲಿ ಮಾತ್ರ ಹೂಡಿಕೆಯನ್ನ ಮಾಡಿ. ಇಂಡೆಕ್ಸ್ ಫಂಡ್ ನಲ್ಲಿ SIP ಮಾಡಿದ್ರೆ ಇಂತಹ ಮಾರ್ಕೆಟ್ಗಳಲ್ಲೂ ಕೂಡ ನೀವು ಸರ್ವೈವ್ ಆಗ್ತೀರಿ. ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ನೀವು ಯಾವ ರೀತಿಯ ಇನ್ವೆಸ್ಟರ್ ಆಗಿದ್ರೂ ಕೂಡ ದಿಸ್ ವಿಲ್ ಹೆಲ್ಪ್ ಯು ಇವಾಲ್ವ್ ಅಂಡ್ ಬಿಕಮ್ ಅ ಬೆಟರ್ ಇನ್ವೆಸ್ಟರ್. ಸೊ ಇಲ್ಲಿ ನನ್ನ ಸ್ಕ್ರೀನ್ ನಲ್ಲಿ ನೀವು ಈಗ ನೋಡ್ತಾ ಇರುವಂತಹದ್ದು ಮ್ಯೂಚುವಲ್ ಫಂಡ್ ಒಂದರ ಮೋತಿಲಾಲ್ ಒಸ್ವಾಲ್ ಕಂಪನಿಯ ನಿಫ್ಟಿ 50 ಇಂಡೆಕ್ಸ್ ಫಂಡಿನ ಕಳೆದ 2.25 ವರ್ಷದ ಅಥವಾ ಆಲ್ಮೋಸ್ಟ್ 35 ತಿಂಗಳುಗಳ NAV ವ್ಯಾಲ್ಯೂ, ನೆಟ್ ಆಸೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದು ಆ ಫಂಡಿನ ಆ ದಿನದ ಪ್ರೈಸ್ ಅಂತ ಬೇಕಿದ್ರು ಆಲೋಚನೆ ಮಾಡಿಕೊಳ್ಳಿ. ನೀವು ಒಂದು ವೇಳೆ ಜಾನ್ವರಿ 2022ರಲ್ಲಿ SIP ಮಾಡೋದನ್ನ ಇಂಡೆಕ್ಸ್ ಫಂಡ್ ನಲ್ಲಿ ಶುರು ಮಾಡಿದ್ರೆ, ಇವತ್ತಿನವರೆಗೆ ನೀವು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು SIP ಮಾಡಿದ್ರೆ ನಿಮ್ಮ ರಿಟರ್ನ್ಸ್ ಎಷ್ಟಾಗಿರ್ತಿತ್ತು, ಹೇಗೆ ಇಂಡೆಕ್ಸ್ ಫಂಡ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಲಾಸ್ ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಈಗ ಮಾಡ್ತಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಮೋತಿಲಾಲ್ ಒಸ್ವಾಲ್ ಅಂತ ಹೇಳುವಂತಹ ನಿಫ್ಟಿ 50 ಇಂಡೆಕ್ಸ್ ಫಂಡಿನ ಕಳೆದ 3 ವರ್ಷದ ಪ್ರತಿ ತಿಂಗಳ 1 ದಿನಾಂಕದ್ದು 5ನೇ ತಾರೀಕಿಗೆ ನೀವು SIP ಮಾಡ್ತಿದ್ದೀರಿ ಅಂತ ಹೇಳುವಂತಹ ಆಲೋಚನೆಯನ್ನ ಮಾಡಿಕೊಂಡು, ಕೆಲವು ತಿಂಗಳಲ್ಲಿ 5ನೇ ತಾರೀಕು ರಜೆ ಇರುತ್ತೆ, ಕೆಲವು ತಿಂಗಳಲ್ಲಿ 6ನೇ ತಾರೀಕು ರಜೆ ಇರುತ್ತೆ, 7ನೇ ತಾರೀಕು ರಜೆ ಇರುತ್ತೆ. ಸೊ ಹಾಗಾಗಿ ಪ್ರತಿ ತಿಂಗಳು 5, 6 ಮತ್ತು 7ನೇ ತಾರೀಕಿನಲ್ಲಿ 1 ದಿನ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅನ್ನುವ ಆಲೋಚನೆಯನ್ನ ಮಾಡಿಕೊಂಡು ಆ ದಿನಗಳದ್ದೆಲ್ಲ NAV ಬರೆದಿಟ್ಟಿದ್ದೀನಿ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. 2022 ಜನವರಿ 7ನೇ ತಾರೀಕಿನಂದು ನೀವು ಈ ಮ್ಯೂಚುವಲ್ ಫಂಡ್ ನಲ್ಲಿ 10,000 ರೂಪಾಯಿಗೆ SIP ಶುರು ಮಾಡಿದ್ರಿ. ಅಲ್ಲಿಂದ ಮತ್ತೆ ಪ್ರತಿ ತಿಂಗಳು ನೀವು 10,000 ಹಾಕಿಕೊಂಡು ಬಂದು ನವೆಂಬರ್ 2024ರವರೆಗೆ ಹೂಡಿಕೆಯನ್ನ ಮಾಡಿದ್ದೀರಿ. ಅಲ್ಲಿಗೆ ನೀವು 35 ತಿಂಗಳುಗಳ ಕಾಲ 10,000 ರೂಪಾಯಿಯ ಹೂಡಿಕೆಯನ್ನ ಈ ಮೋತಿಲಾಲ್ ಒಸ್ವಾಲ್ ನಿಫ್ಟಿ 50 ಇಂಡೆಕ್ಸ್ ಫಂಡಿನಲ್ಲಿ ಹೂಡಿಕೆ ಮಾಡಿದ ಹಾಗೆ ಆಯ್ತು. ಪ್ರತಿ ತಿಂಗಳು ನೀವು ಹೀಗೆ ಮಾಡಿದಂತಹ ಹೂಡಿಕೆಗೆ ಮ್ಯೂಚುವಲ್ ಫಂಡ್ನವರು ನಿಮಗೊಂದಿಷ್ಟು ಫಂಡ್ ಯೂನಿಟ್ಸ್ ಅನ್ನ ಅಲೋಕೇಟ್ ಮಾಡ್ತಾರೆ. ಈ ಫಂಡ್ ಯೂನಿಟ್ ಕ್ಯಾಲ್ಕುಲೇಟ್ ಆಗೋದು ಹೇಗೆ, ನೀವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಅನ್ನ ಫಂಡಿನ NAV ಇಂದ ಡಿವೈಡ್ ಮಾಡಿದಾಗ ನಿಮ್ಮ ಬಳಿಯಲ್ಲಿರುವಂತಹ ಯೂನಿಟ್ಗಳು ಎಷ್ಟು ಅನ್ನೋದು ಕ್ಯಾಲ್ಕುಲೇಟ್ ಆಗಿಕೊಂಡು ಬರುತ್ತೆ. ತಿಂಗಳು ನೀವು ಹೀಗೆ ಯೂನಿಟ್ಗಳನ್ನ ಖರೀದಿ ಮಾಡಿಕೊಂಡು ಹೋಗ್ತಾ ಹೋದ ಹಾಗೆ ನಿಮ್ಮ ಯೂನಿಟ್ ಅಕ್ಯುಮುಲೇಷನ್ ಹೆಚ್ಚಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜನವರಿ 2022ರಲ್ಲಿ NAV 14 ರೂಪಾಯಿಯ ಆಸುಪಾಸಿನಲ್ಲಿತ್ತು. ಇವತ್ತು ಅದು 20 ರೂಪಾಯಿಯ ಆಸುಪಾಸಿಗೆ ಬಂದಿದೆ. ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಿಫ್ಟಿ ತುಂಬಾ ದೊಡ್ಡ ಮಟ್ಟಿನ ಓಟವನ್ನ ಕೊಟ್ಟಿದ್ದಾಗ 21.2ರ ಆಸುಪಾಸಿನಲ್ಲಿ ಇತ್ತು. ಅಲ್ಲಿಂದ ಸ್ವಲ್ಪ ಕಮ್ಮಿ ಬಂದು 20ರ ಆಸುಪಾಸಿಗೆ ಈಗ ಬಂದು ನಿಂತಿದೆ. 10% ರಿಡಕ್ಷನ್ ಅಥವಾ 10% ಕೆಳಗೆ ಬಂದಿದೆ ಅಂತ ನಾವು ಇಲ್ಲಿ ಆಲೋಚನೆ ಮಾಡಬಹುದು. ಹೀಗೆ ಮಾಡಿದಾಗಲೂ
ನೀವು ಈ 35 ತಿಂಗಳಲ್ಲಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ 3,50,000 ರೂಪಾಯಿ, ಪ್ರತಿ ತಿಂಗಳು 10,000 ರೂಪಾಯಿಯಾಗಿ ಹೂಡಿಕೆಯನ್ನು ಮಾಡಿದ್ರಿ. ಹೀಗೆ ಹೂಡಿಕೆಯನ್ನು ಮಾಡಿ ನಿಮ್ಮ ಬಳಿಯಲ್ಲಿ ಈಗ ಇರುವಂತಹ ಈ ಮ್ಯೂಚುವಲ್ ಫಂಡ್ ಯೂನಿಟ್ನ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನೋಡಿದ್ರೆ, ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಎಷ್ಟು ಅಂತ ನೋಡಿದ್ರೆ 21,467.9 ಅಥವಾ 21,468 ಯೂನಿಟ್ಗಳು ನಿಮ್ಮ ಹತ್ರ ಇದ್ದಾವೆ ಪ್ರತಿ ತಿಂಗಳು ನೀವು ಹೂಡಿಕೆಯನ್ನು ಮಾಡಿದ ಕಾರಣಕ್ಕೆ. ಈಗ ನೀವು ಮಾಡಿದಂತಹ ಟೋಟಲ್ ಇನ್ವೆಸ್ಟ್ಮೆಂಟ್ 3,50,000 ರೂಪೀಸ್ ಅಂತ ಆದಾಗ ಕರೆಂಟ್ ಎನ್ ಎ ವಿ ನಾನು ಯಾವಾಗಿನದ್ದು ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ, ನಿನ್ನೆಯ ತಾರೀಕಿನದ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 14/11/2024 ಈ ಫಂಡಿನ ಡೈರೆಕ್ಟ್ ಗ್ರೋತ್ ಫಂಡ್ನ ಎನ್ ಇ ವಿ ನಿನ್ನೆಯ ಮಟ್ಟಿಗೆ 20.1637, 20.16 ಅನ್ನು ನಾನು ಕ್ಯಾಲ್ಕುಲೇಷನ್ಗೆ ಬಳಕೆ ಮಾಡಿದ್ದೀನಿ. ಈಗ ಇದರ ಕರೆಂಟ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್ ದಿಸ್. ನಿಮ್ಮ ಬಳಿಯಲ್ಲಿರುವಂತಹ ಯೂನಿಟ್ಸ್ ಮತ್ತು ಯೂನಿಟಿನ ಪ್ರೆಸೆಂಟ್ ವ್ಯಾಲ್ಯೂ ಇದೆರಡನ್ನ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಬರುವಂತಹ ನಂಬರ್ 4,32,794 ರೂಪಾಯಿಗಳು, ವಿಚ್ ಈಸ್ 82,794 ರೂಪಾಯಿ ಪ್ರಾಫಿಟ್. ಕಳೆದ 3 ವರ್ಷದಲ್ಲಿ ಆಲ್ಮೋಸ್ಟ್ ನೀವು ಮಾಡಿದಂತಹ ಮ್ಯೂಚುವಲ್ ಫಂಡ್ SIP ಹೂಡಿಕೆಗೆ ಇವತ್ತಿನ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ ನೀವು ಆಲೋಚನೆ ಮಾಡ್ತಾ ಇರುವಾಗಲೂ ಕೂಡ ನಿಮ್ಮ ಬಳಿಯಲ್ಲಿ 82,794 ರೂಪಾಯಿ ಪ್ರಾಫಿಟ್ ಇರ್ತಿತ್ತು. ಇದು ಸಣ್ಣ ಪ್ರಾಫಿಟ್ ಅಂತ ನೀವು ಆಲೋಚನೆ ಮಾಡಿದ್ರೆ ಅದನ್ನು ಕೂಡ ನಾನು ನಿಮಗೋಸ್ಕರ ಕ್ಯಾಲ್ಕ್ಯುಲೇಟ್ ಮಾಡಿ ಇಟ್ಟಿದ್ದೀನಿ. XIRR ಕ್ಯಾಲ್ಕ್ಯುಲೇಟರ್ ಅಂತ ಹೇಳುವಂತಹದ್ದು, ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಈ ಕ್ಯಾಲ್ಕ್ಯುಲೇಟರ್ ಹೆಸರು. ನೀವು SIP ಮಾಡ್ತಾ ಇದ್ರೆ, RD ಮಾಡ್ತಾ ಇದ್ರೆ ಅವುಗಳಲ್ಲಿ ನೀವು ಒಂದೇ ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ತಿಂಗಳು ಮಾಡ್ತಿರ್ತೀರಿ. ಆ ಕಾರಣದಿಂದಾಗಿ ಅಲ್ಲಿ ರೇಟ್ ಆಫ್ ರಿಟರ್ನ್ಸ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕ್ಯುಲೇಟ್ ಮಾಡೋದಕ್ಕೆ XIRR ಫಾರ್ಮುಲಾವನ್ನ ಬಳಕೆ ಮಾಡಿ ಕ್ಯಾಲ್ಕ್ಯುಲೇಟ್ ಮಾಡ್ತೀವಿ. ನಿಮ್ಮ XIRR 17% ಆಗಿರ್ತಿತ್ತು. ವಾಟ್ ಡಸ್ 17% XIRR ಮೀನ್? ನೀವು ಹೂಡಿಕೆ ಮಾಡಿದಂತಹ ದುಡ್ಡು ತಿಂಗಳು ಈಗ ಪ್ರತಿ ತಿಂಗಳು ನೀವು 10,000 ರೂಪಾಯಿ ಹಾಕಿದ್ದೀರಲ್ಲ, ಈ ದುಡ್ಡು ವರ್ಷಕ್ಕೆ 17% ಗ್ರೋತ್ ಅನ್ನ ಕೊಟ್ಟಿದೆ ಅಂತ ಹೇಳುವಂತಹದ್ದು. ಇದನ್ನ ಇನ್ನೂ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, RD ಮಾಡುವಂತಹದ್ದು ನಿಮಗೆ ಗೊತ್ತಿರುತ್ತೆ. ಬ್ಯಾಂಕ್ ನಲ್ಲಿ ನೀವು ರೆಕರಿಂಗ್ ಡೆಪಾಸಿಟ್ ಅಂತ ಹೇಳುವುದನ್ನ ಮಾಡ್ತಾ ಇರ್ತೀರಿ. ಹೀಗೆ ನೀವು 3 ವರ್ಷಗಳ ಕಾಲ ಇದೇ 10,000 ರೂಪಾಯಿಯನ್ನ ರಿಕರಿಂಗ್ ಡೆಪಾಸಿಟ್ ರೀತಿಯಲ್ಲಿ ಇಟ್ಟಿದ್ದಿದ್ರೆ ಬ್ಯಾಂಕ್ನವರು ನಿಮಗೆ 7% ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ ಅನ್ನುವ ಆಲೋಚನೆಯನ್ನು ಇಟ್ಕೊಂಡು ನಾವು ಮಾಡಿದ್ರೆ, ಇಲ್ಲಿ ನೀವು ಒಂದು 10,000 ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಿದ್ರಿ, 3,60,000. ನಮ್ಮ ಹತ್ರ ಇರುವಂತಹದ್ದು 3,50,000. 7% ರಿಟರ್ನ್ಸ್ ನಿಮಗೆ ಆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಿದ್ರೆ ನಿಮ್ಮ ಬಳಿಯಲ್ಲಿ ಈಗ ಬರೀ 4,01,000 ರೂಪಾಯಿ ಇರ್ತಿತ್ತು. ಅಗೇನ್ಸ್ಟ್ ವಾಟ್ ಯು ಹ್ಯಾವ್ ಇನ್ ದಿಸ್ ಕೇಸ್ 4,32,000 ರೂಪಾಯಿ. ಓಕೆ, ಬೇಡ, 10% ರಿಟರ್ನ್ಸ್ ಅನ್ನ ಈ RD ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು, ನಿಮಗೆ 4,20,000 ರೂಪಾಯಿಗೆ ನಿಮ್ಮ ರಿಟರ್ನ್ಸ್ ಬರ್ತಿತ್ತು. ಒಂದು ವೇಳೆ 15,000 ರೂಪಾಯಿ 15% ರಿಟರ್ನ್ಸ್ ಅನ್ನ ಇದು ಕೊಟ್ಟಿದ್ದಿದ್ರೆ ನಿಮ್ಮ ಬಳಿಯಲ್ಲಿ 4,55,000 ರೂಪಾಯಿ ಇರ್ತಿತ್ತು. ಇದರಿಂದ ಮತ್ತೆ ಮೈನಸ್ ಮಾಡೋಣ 10,000 ಬಿಕಾಸ್ ದರ್ ಇಸ್ ಅನ್ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಹಿಯರ್. ಸೊ ಇದು ನಿಮಗೆ ಇಲ್ಲಿ ವ್ಯಾಲ್ಯೂಯೇಷನ್ ಅನ್ನ ಕೊಡುತ್ತೆ. ಈ RDಯೂ ಕೂಡ ನಿಮಗೆ ಇಟ್ ಹ್ಯಾಸ್ ಗ್ರೋನ್ ಅಟ್ ಅ ರೇಟ್ ಆಫ್ ಮಂತ್ಸ್ ಹಾಕೋಣ. ಇಲ್ಲಿ 35 ಮಂತ್ಸ್ ಮಾಡ್ತೀನಿ ನಾನು. when we do 3 and 5 ಮಾಡೋದಕ್ಕೆ ಬರೋದಿಲ್ಲ, ಇದು ಬಿಡ್ತಿಲ್ಲ ಬಿಡಿ. ಓಕೆ, ಸೊ 3 years ಅಂತ ಹಾಕಿದ್ರೆ somewhere around this is what you are getting. ಇಲ್ಲಿಗ ನೀವು ಮೈನಸ್ ಮಾಡಿ 4,25,000 ಬರುತ್ತೆ ನಿಮಗೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ನೀವೊಂದು RD ಮಾಡಿಬಿಟ್ಟು ಅದು ನಿಮಗೆ 17% ರಿಟರ್ನ್ಸ್ ಅನ್ನ ಕೊಟ್ಟಿದ್ದಿದ್ರೆ ಅಲ್ಲಿ ನಿಮಗೆ ಎಷ್ಟು ಮೊತ್ತದ ದುಡ್ಡು ಬರ್ತಿತ್ತೋ ಅಷ್ಟೇ ಮೊತ್ತದ ದುಡ್ಡನ್ನ ನಿಮ್ಮ ಈ ಮ್ಯೂಚುವಲ್ ಫಂಡ್ SIP ಯ ಇನ್ವೆಸ್ಟ್ಮೆಂಟ್ ನಿಮಗೆ ಕೊಡ್ತಿತ್ತು. ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಮೋರ್, ನಾವೇನು ಮಾಡೋಣ ಅಂತಂದ್ರೆ, ನಿಫ್ಟಿ ಇಲ್ಲಿಂದಲೂ ಕೆಳಗೆ ಬಿದ್ದರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು, ಲೆಟ್ ಅಸ್ ಸೇ ನಿಫ್ಟಿ ಗೋಸ್ ಟು 21,000 ಲೆವೆಲ್ಸ್. ಇನ್ನು ಆಲ್ಮೋಸ್ಟ್ 2,500 ಪಾಯಿಂಟ್ಸ್ ಕೆಳಗೆ ಹೋಗಬೇಕು 21,000 ಲೆವೆಲ್ಗೆ ಬರಬೇಕಾದ್ರೆ. 21,000 ಲೆವೆಲ್ಗೆ ಬಂತು ಅಂದ್ರೆ ನಿಫ್ಟಿ ವುಡ್ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ 20% ಫ್ರಮ್ ಇಟ್ಸ್ ಆಲ್ ಟೈಮ್ ಹೈ. 21,000ಕ್ಕೆ ಬರುತ್ತೆ ಅಂತ ಅಲ್ಲ, ಬಟ್ ಬಂತು ಅಂದ್ರೆ 21,000 ಇದ್ದದ್ದು ಯಾವಾಗ? 18/12/2023ಕ್ಕೆ.
7/12/2023 ನಾವು 21,000 ನಲ್ಲಿ ಇದ್ವಿ. ನಾನು ಯಾಕೆ ಈ ಡೇಟ್ ಅನ್ನ ಹುಡುಕ್ತಾ ಇದ್ದೀನಿ ಅಂತಂದ್ರೆ 7/12/2023 ನಮ್ಮ ಬಳಿಯಲ್ಲಿ ಒಂದು NAV ವ್ಯಾಲ್ಯೂ ಇದೆ. 7/12/2023 ನಮ್ಮ ಬಳಿಯಲ್ಲಿ ಇರುವಂತಹ NAV 17.7374. ಸೊ ಆ NAV ಅನ್ನ ನಾವಿಲ್ಲಿ ಹಾಕಿದ್ರೆ even then you would be sitting at 30,000 profit. ಏನನ್ನ ಹೇಳೋದಕ್ಕೆ ಹೊರಟಿದ್ದೀನಿ ನಾನು ಅಂತಂದ್ರೆ, ಒಂದು ವೇಳೆ ನಿಫ್ಟಿ 21,000ಕ್ಕೆ ಬಂದು ಬಿತ್ತು ಅಂತ ಹೇಳಿದರೂ ಕೂಡ ನೀವು ಹೀಗೆ ಮಾಡಿದ್ದಂತಹ ಮ್ಯೂಚುವಲ್ ಫಂಡ್ SIP, ಇಂಡೆಕ್ಸ್ ಫಂಡ್ ನಲ್ಲಿ ಮಾಡಿದಂತಹ ಮ್ಯೂಚುವಲ್ ಫಂಡ್ SIP ನಿಫ್ಟಿ 20% ಕೆಳಗೆ ಬಿದ್ದಾಗಲೂ ನಿಮ್ಮನ್ನ ಪ್ರಾಫಿಟ್ ನಲ್ಲಿ ಇಡ್ತಿತ್ತು ಅಥವಾ ಇಡುತ್ತೆ ಅಂತ ಹೇಳೋದನ್ನ. ನೀವು ಈ ಟೈಮ್ನಲ್ಲಿ ಇನ್ನೂ ಕೂಡ SIP ಅನ್ನ ಕಂಟಿನ್ಯೂ ಮಾಡಿಕೊಂಡು ಹೋದ್ರೆ, ಅಥವಾ ಈ ಸಮಯದಲ್ಲಿ ನೀವೊಂದು ಲಂಪ್ಸಮ್ ಹೂಡಿಕೆಯನ್ನ ಈ 3.5 ಲಕ್ಷದ ಮೇಲೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇನ್ನೊಂದು 50,000 25,000 ಇಲ್ಲಿ ಹೂಡಿಕೆಯನ್ನ ಮಾಡಿದ್ರೆ, ನಿಫ್ಟಿ ಮತ್ತೆ ಮೇಲಕ್ಕೆ ಹೋದಾಗ 25,000ಕ್ಕೋ 30,000ಕ್ಕೋ 35,000ಕ್ಕೋ ನಿಫ್ಟಿ ಹೋದಾಗ, ನಾಳೆ ಆಗುತ್ತೆ, ಇನ್ನೊಂದು ತಿಂಗಳಲ್ಲಾಗುತ್ತೆ, ಒಂದು ವರ್ಷದಲ್ಲಾಗುತ್ತೆ ಅಂತಲ್ಲ, ಬಟ್ 5 ವರ್ಷ 10 ವರ್ಷದ ಹೊರೈಸನ್ ಅನ್ನ ನೀವು ಇಟ್ಟುಕೊಂಡು ನೋಡಿದ್ರೆ ನಿಫ್ಟಿ ಕ್ಯಾನ್ ಈಸಿಲಿ ಡಬಲ್ ಫ್ರಮ್ ದಿಸ್ ಲೆವೆಲ್. ಆಗ ಡಬಲ್ ಆದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಯೇಷನ್ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ. ಈಗ ಇಲ್ಲಿ NAV is around 21 when Nifty was at 25,000. ನಿಫ್ಟಿ ಬಿಕಮ್ಸ್ 50,000 ಅಂತ ಹೇಳಿ ಆದ್ರೆ ಇದೇ 43 ರೂಪಾಯಿಗೆ ಹೋಗುತ್ತೆ ಅಥವಾ 42 ರೂಪಾಯಿಗೆ ಹೋಗುತ್ತೆ ಅನ್ನೋ ಆಲೋಚನೆಯನ್ನ ಮಾಡೋಣ. ಲೆಟ್ ಅಸ್ ಪುಟ್ 43 ಹಿಯರ್. 43 ಇಲ್ಲಿ ಹಾಕಿದ್ರೆ ನೀವು ಮಾಡಿದಂತಹ 3.5 ಲಕ್ಷದ ಹೂಡಿಕೆಗೆ 5,73,122 ರೂಪಾಯಿಯ ಲಾಭವನ್ನ ನೀವು ಮಾಡ್ತೀರಿ. ಇದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇದನ್ನ ಹೇಳ್ತಾ ಇರುವಂತಹದ್ದು. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಬಿಕಾಸ್ ದೇರ್ ವಾಸ್ ಅನದರ್ ಕಮೆಂಟ್ ಸ್ಟೇಟಿಂಗ್, ನೀನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲದಿದ್ರೆ ಶಟ್ ಅಪ್, ಬಾಯಿ ಮುಚ್ಚಿಕೊಂಡು ಕೂರು ಅಂತ. ಐ ಆಮ್ ಹಿಯರ್ ಟು ಎಜುಕೇಟ್ ಯು ಪೀಪಲ್. ನಿಮಗೆ ಇದರಿಂದ ಏನಾದರೂ ಒಂದು ಸ್ವಲ್ಪ ಮಟ್ಟಿನ ಪಾಸಿಟಿವ್ಸ್ ಸಿಕ್ಕಿತು ಅಂತಾದ್ರೆ, ಇನ್ವೆಸ್ಟ್ಮೆಂಟ್ ಮಾಡುವ ಬಗ್ಗೆ ಒಂದಿಷ್ಟು ನಾಲೆಜ್ ಸಿಕ್ಕಿತು ಅಂತ ಹೇಳಿ ಆದ್ರೆ, ನಾನು ಮಾಡಬೇಕಾಗಿರುವಂತಹ ಕೆಲಸವನ್ನ ನಾನು ಮಾಡಿದ್ದೀನಿ ಅನ್ನುವಂತಹ ಅನಿಸಿಕೆಯನ್ನ ನಾನು ಇಟ್ಕೊಂಡು ಹೋಗ್ತೀನಿ. ಇದು ಇವತ್ತಿನ ವಿಡಿಯೋ. ಸೊ ವಾಟ್ ಡಸ್ ದಿಸ್ ವಿಡಿಯೋ ಟೆಲ್ ಯು? SIP ಇನ್ವೆಸ್ಟ್ಮೆಂಟ್ ಮಾಡುವುದನ್ನು ಶುರು ಮಾಡಿ. ಸ್ಟಾಕ್ ಮಾರ್ಕೆಟ್ ಅರ್ಥ ಆಗ್ತಿಲ್ಲ, 10% ನಲ್ಲೇ ದುಡ್ಡು ತುಂಬಾ ಕಳೆದುಕೊಂಡಿದ್ದೀನಿ ಅನ್ನುವಂತಹ ಹೆದರಿಕೆ ನಿಮಗೆ ಆಗ್ತಿದೆ, ನಾಳೆಯೇ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕ್ರ್ಯಾಶ್ ಆಗಿಬಿಟ್ಟು ಮುಚ್ಚಿ ಹೋಗುತ್ತೆ ಅನ್ನುವಂತಹ ಹೆದರಿಕೆಯಲ್ಲಿ ನೀವಿದ್ದೀರಿ ಅಂತ ಹೇಳಿ ಆದ್ರೆ, ಯು ಶುಡ್ ರೀಥಿಂಕ್ ಯುವರ್ ವೇ ಆಫ್ ಇನ್ವೆಸ್ಟಿಂಗ್. ನಿಮ್ಮ ಸ್ಟ್ರಾಟಜಿ ಸರಿ ಇದೆಯಾ ಅನ್ನುವ ಆಲೋಚನೆಯನ್ನ ನೀವು ಮಾಡಬೇಕು. ಒಂದು ವೇಳೆ ನಿಮ್ಮ ಸ್ಟ್ರಾಟಜಿಯಲ್ಲಿ ನಿಮಗೆ ಹೆದರಿಕೆ ಇದೆ ಅಂತ ಹೇಳಿ ಆದ್ರೆ, ಇಂಡೆಕ್ಸ್ ಫಂಡ್ಗೆ ಬನ್ನಿ, ಅಲ್ಲಿ ಹೂಡಿಕೆಯನ್ನ ಮಾಡಿ. ಅಲ್ಲಿ ನೀವು ಹೂಡಿಕೆಯನ್ನ ಮಾಡಿದಾಗ, ಅದು ಕೂಡ SIP ಅನ್ನ ಮಾಡಿದಾಗ, ಇಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಕಂಫರ್ಟ್, ಅ ಲಾಟ್ ಆಫ್ ಸೇಫ್ಟಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋವನ್ನ. ದಯವಿಟ್ಟು ಬೇರೆಯವರಿಗೆ ಇದನ್ನು ಶೇರ್ ಕೂಡ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.